ಶೀಘ್ರವೇ ಭಾರತದಿಂದ ಮತ್ತೊಂದು ದಾಳಿ. ಉಗ್ರರ ನೆಲೆಗಳ ಮೇಲೆ ದಾಳಿಗೆ ಭಾರತ ಮತ್ತೊಂದು ಹಂತದ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಮುಟ್ಟಿ ನೋಡಿಕೊಳ್ಳುವ ಹಾಗೆ ಆಲ್ರೆಡಿ ಕೊಟ್ಟಿದ್ದೇವೆ. ಮತ್ತೊಂದು ಶಾಕ್ ಕೊಡೋಕೆ ನಮ್ಮ ಭಾರತೀಯ ಸೇನೆ ರೆಡಿ ಆಗ್ತಾ ಇದೆ. ಕಾಯ್ತಾ ಇರಿ. ಅದು ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು, ಅಮಾಯಕರನ್ನಲ್ಲ. ಇದು ಆಪರೇಷನ್ ಸಿಂಧೂರ 2 ಭಾಗ 2. ಭಾರತೀಯ ವಾಯುಪಡೆ ಸಜ್ಜಾಗಿದೆ. ಉಗ್ರರ ನೆಲೆಗಳ ಮೇಲೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ದಾಳಿ ಮಾಡಬಹುದು. ಇನ್ನುಳಿದ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡೋ ಸಾಧ್ಯತೆಗಳಿದಾವೆ. ಉಗ್ರರ ಕ್ಯಾಂಪ್ ಮೇಲೆ ಯಾವುದೇ ಕ್ಷಣದಲ್ಲಾದರೂ ಕೂಡ ದಾಳಿಯನ್ನ ಮಾಡೋ ಸಾಧ್ಯತೆಗಳಿದಾವೆ. ನೋಡಿ, ಇಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಿಲ್ಲ. ಪಾಕ್ ಪ್ರಾಯೋಜಿತ, ಪಾಕ್ ಕೃಪಾಪೋಷಿತ ನಾಟಕ ಮಂಡಳಿಗಳಿದಾವಲ್ಲ, ರಕ್ತ ಪಿಪಾಸು ನರಹಂತಕರು, ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿರೋದು. ಸತ್ತೋರೆಲ್ಲ ಏನು ಸಮಾಜೋದ್ಧಾರಕರ? ಎಲ್ಲ ಅಮಾಯಕರ ರಕ್ತ ಕುಡಿದಿರೋರು ಟೆರರಿಸ್ಟ್ಗಳು. ಎರಡನೇ ಹಂತದ ದಾಳಿಗೆ ಭಾರತೀಯ ವಾಯುಪಡೆ ಸರ್ವಸನ್ನದ್ಧವಾಗಿದೆ. ಈಗ 9 ನೆಲೆಗಳ ಮೇಲೆ, ಅಂದರೆ ಅವರ ಶಿಬಿರಗಳ ಮೇಲೆ ದಾಳಿಯನ್ನು ಮಾಡಿ ಸುಮಾರು 80ಕ್ಕಿಂತ ಹೆಚ್ಚು ಉಗ್ರರನ್ನ ಭಾರತ ಸೆದೆ ಬಡಿದಿದೆ. ಎರಡನೇ ಹಂತದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಏರ್ ಸ್ಟ್ರೈಕನ್ನು ಮಾಡಲಿಕ್ಕೆ ಭಾರತ ಎಲ್ಲ ರೀತಿಯಲ್ಲೂ ಸರ್ವಸನ್ನದ್ಧವಾಗಿದೆ. ಅಂದರೆ ಇಷ್ಟಕ್ಕೆ ಮುಗಿದಿಲ್ಲ. ಇದು ಆಪರೇಷನ್ 1 ಸಕ್ಸಸ್ ಆಗಿದೆ. ಇನ್ನೂ ಬಾಕಿ ಇದೆ. ಏನು ನಮ್ಮಲ್ಲಿರುವಂಥ ಮಿಸೈಲ್ಗಳು, ಫೈಟರ್ ಜೆಟ್ಗಳು, ಅವನೇನೋ ದೀಪಾವಳಿ ಪಟಾಕಿ ಹಾರಿಸಿಗೆ ಇಟ್ಕೊಂಡಿದ್ದೇವಾ? 26 ಜನರ ಸಾವಿಗೆ ಪ್ರತೀಕಾರದ ಕೂಗು ಹೆಚ್ಚಾಗ್ತಾ ಇತ್ತು. ಮೊದಲ ಹಂತವಾಗಿ ಆಗಿದೆ. ಎರಡನೇದು ಶುರುವಾಗುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ. ಎಲ್ಲ ರೀತಿಯ ತಂತ್ರಗಾರಿಕೆಗಳನ್ನು ಭಾರತೀಯ ಸೇನೆ ಹೆಣಿತಾ ಇದೆ.